ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಎಲ್ಲರೂ ನಾನು ಹೇಳ್ಕೊಡುವಂಥ ಒಂದೊಂದು ಹೋಮ್ ರೆಮಿಡಿಗಳು ಎಷ್ಟೊಂದು ಯೂಸ್ಫುಲ್ ಆಗಿದ್ದಾವೆ, ಎಷ್ಟೊಂದು ಜನರಿಗೆ ರಿಸಲ್ಟ್ ಕೊಡುವಂಥವು, ಆಮೇಲೆ ಎಷ್ಟು ಜನರು ಉಪಯೋಗ ಮಾಡುವಂಥರ. ಎಲ್ಲರೂ ನಿಜವಾಗ್ಲೂ ನಾನು ಅವಾಗಲೇ ಕಮೆಂಟ್ ಹಾಕ್ರಿ ಅಂತ ಹೇಳ್ತಿದ್ದೆ. ಆದರೆ ಹೇಳ್ದೇನೆ ಈಗ ಎಲ್ಲರೂ ಪ್ರತಿಯೊಬ್ಬರೂ ತಮ್ಮ ಒಂದು ಫೇಸ್ ಪ್ಯಾಕನ್ನು ನಾನು ಹೇಳ್ಕೊಡುವಂಥ ಒಂದೊಂದು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿ ನಮಗೆ ರಿಸಲ್ಟ್ ಚೆನ್ನಾಗಿ ಬರಾಕತ್ತೈತಿ. ನಿಮ್ಮ ಹೋಮ್ ರೆಮಿಡಿಗಳು ಚೆನ್ನಾಗದಾವು. ಆಮೇಲೆ ಒಬ್ಬೊಬ್ಬರು ಕಲೆಗಳು ಸಹಿತ ನಮ್ಮ ಮುಖದಲ್ಲಿರುವಂಥ ಕಲೆಗಳು ಸಹಿತ ಹೋಗಿದಾವು, ಬಂಗು ಸಹಿತ ಕಡಿಮೆ ಆಗ್ತಾ ಬರ್ತೈತಿ ಅಂತ ಹೇಳೋದು ಬಹಳಷ್ಟು ಜನ ನನಗೆ ಕಮೆಂಟ್ ಹಾಕಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಕಮೆಂಟ್ನ ಓದೋಕೆ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಡ್ತಾ ಇರ್ರಿ. ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಗೆ ತರ್ತಾ ಹೋಗ್ತೀನಿ. ನಿಮ್ಮ ಒಂದು ಕಮೆಂಟ್ ಎಷ್ಟು ಖುಷಿ ಕೊಡುತ್ತಂದ್ರೆ ಒಂದೊಂದು ಕಮೆಂಟ್ ಓದಿದಾಗ ನನಗೆ ಅಷ್ಟು ಒಂದು ಮನಸ್ಸು ತುಂಬಿ ಬರ್ತೈತಿ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಯಾಕಂತಂದ್ರೆ ನಾನು ಒಂದು ಹೇಳ್ಕೊಡುವಂಥ ಹೋಮ್ ರೆಮಿಡಿಗಳು ನಿಮಗೆಲ್ಲ ಯೂಸ್ ಆಗಾಕುಂತವಲ್ಲ, ಅದು ನನಗೆ ಖುಷಿ ತರ್ತಾ ಇರೋವಂಥದ್ದು. ಅದ್ರ ಜೊತೆಗೆ ನೀವು ಅದನ್ನ ಯೂಸ್ ಮಾಡಿ ಮತ್ತೆ ವಾಪಸ್ಸು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಲ್ಲ, ಅದು ಅಂತೂ ಅದು ಮಾತುಗಳಲ್ಲಿ ಹೇಳೋಕ್ಕಾಗಂಗಿಲ್ಲ. ಅಷ್ಟೊಂದು ಖುಷಿ ಆಗುತ್ತದೆ ನನಗೆ. ಬರ್ರಿ, ಇವತ್ತು ಒಂದು ನಿಮಗೋಸ್ಕರ ಫೇಸ್ ಪ್ಯಾಕನ್ನು ತೊಗೊಂಡ್ಬಂದಿದ್ದೀನಿ. ಇದು ಸಹಿತ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನ ಮತ್ತು ಬಂಗು ಅಥವಾ ಪಿಗ್ಮೆಂಟೇಷನು, ಡಾರ್ಕ್ ಸರ್ಕಲು, ಅನಿಮಲ್ ಸ್ಕಿನ್ ಟೋನ್ ಏನೈತಿ ಎಲ್ಲನೂ ಹೊಡೆದಾಕುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಏನಪ್ಪಾ ಅಂತ ಅಂತೀರಾ? ಇಲ್ಲಿ ನೋಡ್ರಿ, ಇದು ಒಂದು ಪೌಡ್ರು. ಈ ಪೌಡ್ರನ್ನ ನಾನು ಇವತ್ತು ಮಾಡೋದು ತೋರಿಸಿದ್ದೀನಿ ನಿಮ್ಗೆ. ಯಾವ ರೀತಿ ಈ ಪೌಡ್ರನ್ನ ಮಾಡಬೇಕು ಅಂತ ಹೇಳಿದ್ರೆ, ಈ ಪೌಡ್ರನ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು, ಬಹಳನೇ ಈಸಿಯಾಗಿ ಮಾಡ್ಕೋಬೋದು. ನಾನು ಮನೇಲಿರುವಂಥ ಇಂಗ್ರೀಡಿಯೆಂಟ್ಸಿಂದನೇ ನಿಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಬರುವಂಥ ಒಂದು ಹೋಮ್ ರೆಮಿಡಿಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ಮನೇಲಿ ನಾನು ಹೇಳಿರುವಂಥ ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡ್ಕೊತ ಹೋಗ್ರಿ. ನಿಜವಾಗ್ಲೂ ಎಷ್ಟೋ ಜನ ಟ್ರೈ ಮಾಡಿದವರು ನಿಮ್ಗೆ ನಂಗೆ ರಿಪ್ಲೈನೂ ಮಾಡ್ತಿದ್ದಾರೆ. ಆ ಕಮೆಂಟ್ಗಳನ್ನ ಓದಿದಾಗ ಇನ್ನೂ ನೀವು ಸಹಿತ ಹೊಸದಾಗಿ ಯಾರು ನನ್ನ ಒಂದು ವಿಡಿಯೋ ನೋಡ್ತಿದ್ದೀರೋ, ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗ್ತಿದ್ದೀರೋ, ಅವರಿಗೆ ನಾನು ಈ ಒಂದು ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡೋದಕ್ಕೆ ಇವರೊಂದು ಫೇಸ್ ಪ್ಯಾಕ್ಗಳು ಚೆನ್ನಾಗದಾವು, ಇವ್ರ ಹೋಮ್ ರೆಮಿಡಿಗಳು ಚೆನ್ನಾಗದಾವು, ನಾವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೊಂದು ಕಾನ್ಫಿಡೆಂಟ್ ಬರುತ್ತೆ. ನಾನಂತೂ ಕಾನ್ಫಿಡೆಂಟ್ಲೇ ಇರ್ತೀನಿ. ಯಾವಾಗಿದ್ರೂ ಒಳ್ಳೆ ರಿಸಲ್ಟು ಸಿಗುತ್ತೆ ನಿಮ್ಗೆ ಅಂತ ಹೇಳೋಂಥದ್ದಕ್ಕೋಸ್ಕರ ಇಲ್ಲಿ ನೋಡ್ರಿ, ಇವತ್ತು ಇದೊಂದು ಪೌಡ್ರ್ ನಿಮಗೆ ಮಾಡಿ ತೋರಿಸ್ತೀನಿ. ನಾನು ಇದನ್ನು ರೆಡಿ ಮಾಡಿ ಇಟ್ಕೋರಿ. ನಾನು ನಿಮಗೆ ಒಂದು ಇದರಿಂದ ಫೇಸ್ ಪ್ಯಾಕನ್ನು ನಿಮ್ಗೆ ಮಾಡಿ ತೋರಿಸ್ತೀನಿ. ನಾನು ಇದು ಯಾವ ಪೌಡ್ರು ಮತ್ತು ಇದು ಹೆಂಗೆ ಮಾಡೋದು ಅಂತ ಹೇಳೋದು ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ನನಗೆಲ್ಲರೂ ಯಾರೆಲ್ಲ ಕಮೆಂಟ್ ಮಾಡಿದ್ರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಯಾರೆಲ್ಲ ಚಾನಲ್ನ ಹೊಸದಾಗಿ ಯಾರು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಜಾಯ್ನ್ ಆಗ್ತಿದ್ದೀರೋ, ಮತ್ತು ಯಾರೆಲ್ಲ ಹೊಸದಾಗಿ ಬಂದು ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಹೊಸದಾಗಿ ವಿಡಿಯೋ ನೋಡ್ತಿದ್ರು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ನೋಟಿಫಿಕೇಶನ್ ನಿಮಗೆ ಬರ್ತಾ. ಆವಾಗಲೇ ನಿಮ್ಮ ಸ್ಕಿನ್ ಕೇರು, ನಿಮ್ಮ ಹೇರ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ. ಜೊತೆಗೆ ಇವತ್ತು ಸೋಪನ್ನು ನಾನು ರೆಡಿ ಮಾಡಿದ್ದೀನಿ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇನ್ನೂ ಒಂದು ಸೋಪು ನಮ್ಮ ಒಂದು ಇದರಲ್ಲಿ ಆ್ಯಡ್ ಆಗೈತಿ ಇವತ್ತು, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಬರ್ರಿ, ಈಗ ಈ ಒಂದು ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಪೌಡ್ರನ್ನ ರೆಡಿ ಮಾಡಿ ಇಟ್ಕೋರಿ. ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಈ ಪೌಡ್ರನ್ನ ಫೇಸ್ ಪ್ಯಾಕ್ಗಳನ್ನ ಹೇಳ್ತಾ ಹೋಗ್ತೀನಿ. ನೀವು ಹಾಕ್ತಾ ಹೋಗ್ರಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೇನೆ, ಭಯ ಇಲ್ದೇನೆ, ಯಾವುದಾದ್ರೂ ನಮ್ಮ ಸ್ಕಿನ್ನಿಗೆ ಆಗಿ ಬರಲ್ಲ ಅಂತ ಅಂದಾಗ ಯಾವುದು ನಮ್ಮ ಒಂದು ಇಂಗ್ರೀಡಿಯೆಂಟ್ಸ್ ನಾನು ಹೇಳ್ಕೊಡೋದ್ರಲ್ಲಿ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಆಗಿ ಬರಲ್ಲ ಅಂತಂದ್ರೆ ಅದನ್ನ ಸ್ಕಿಪ್ ಮಾಡಿರಿ. ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀವು ಸ್ಕಿನ್ಗೆ ಒಂದು ಅಪ್ಲೈ ಮಾಡ್ಕೋಬೋದು. ಇವೆಲ್ಲ ಹೋಮ್ ರೆಮಿಡಿಗಳಾಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಂಗಿಲ್ಲ. ಯಾವುದೇ ಒಂದು ನಾವು ಫೇಸ್ ಪ್ಯಾಕ್ ಹಾಕೋದಾಗಲಿ, ಒಂದು ಕ್ರೀಮ್ ಹಚ್ಚೋದಾಗಲಿ ಮಾಡುವಾಗ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳೋದು ಅದು ಎಲ್ಲರೂ ಮಾಡಬೇಕಾದಂಥ ಕೆಲಸ. ನಾನು ಮಾಡ್ತೀನಿ. ಏನಾದರೂ ಹೊಸದಾಗಿ ನಾನು ಟ್ರೈ ಮಾಡ್ತೀನಿ ಅಂದಾಗ ನಾನು ಪ್ಯಾಚ್ ಟೆಸ್ಟ್ನ ಮಾಡ್ಕೊಂಡು ನಂತರನೇ ನಾನು ಫೇಸಿಗೆ ಹಾಕೋದು. ಅದಕ್ಕೋಸ್ಕರ ಫಸ್ಟು ಪ್ಯಾಚ್ ಟೆಸ್ಟನ್ನು ಮಾಡ್ಕೋರಿ, ನಂತರ ನಿಮಗೆ ಫೇಸ್ಗೆ ಅಪ್ಲೈ ಮಾಡ್ಕೋರಿ. ಬರೀ ಈ ಪೌಡ್ರ್ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಲಾಸ್ಟ್ ವಿಡಿಯೋ ಒಳಗೆ ತೋರಿಸ್ದಂಗೆ ಒಂದು ಆಲೂಗಡ್ಡೆನ ನಾನು ಇಲ್ಲಿ ಹೆಚ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನ ಚೆನ್ನಾಗಿ ನಾನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೆ. ಇದೇ ಪೇಸ್ಟಿಂದ ನಾನು ಒಂದು ಫೇಸ್ ಪ್ಯಾಕನ್ನು ನಿಮಗೆ ಇಲ್ಲಿ ಮಾಡಿ ತೋರಿಸಿದ್ದೆ. ನಾನು ಈ ಪ್ಯಾಕನ್ನು ವಾರದಲ್ಲಿ 2 ರಿಂದ 3 ಸರ್ತಿ ನೀವು ಹಾಕ್ಬೋದು ಅಂತಾನು ಹೇಳಿದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಂಡು. ಈ ಒಂದು ಮಾಸ್ಕನ್ನು ಯಾರು ಟ್ರೈ ಮಾಡಿಲ್ಲ ದಯವಿಟ್ಟು ಟ್ರೈ ಮಾಡಿರಿ. ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಇಲ್ಲಿ ನಾನು ನೋಡಲಿ ಇದನ್ನ ಸೋಸ್ಕೊಂಡಿದ್ರಿ ಮೇಲಿನ ಪೇಸ್ಟಿಂದ ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸೋಸಿರುವಂಥದ್ದನ್ನು ನಾನು ಒಂದು ಅರ್ಧ ಗಂಟೆ 2-3 ಗಂಟೆ ಅಂತೂ ಬಿಟ್ಟಿದ್ದೀನಿ. ನಾನು ಬಿಟ್ಟ ಮೇಲೆ ಇದೇನಾಗೈತಿ ಕೆಳ ಪೂರ್ತಿಯಾಗಿ ನಮ್ಗೆ ಇದು ಸ್ಟಾರ್ಚ್ ಅಂತ ಏನೈತಿ, ಆಲೂಗಡ್ಡೆ ಸ್ಟಾರ್ಚ್ ಏನೈತಿ, ಇದು ಇಲ್ಲಿ ಕೆಳಗೆ ಕುತ್ಕೊಂಡೈತಿ. ಈಗ ನೋಡ್ರಿ, ಇಷ್ಟೊಂದು ನಮಗೆ ಇಲ್ಲಿ ಸ್ಟಾರ್ಚ್ ಸಿಕ್ಕೈತಿ. ನಾನು ಸ್ಟಾರ್ಚಿಂದ ನಾನು ಬೇಕಾದಷ್ಟು ಫೇಸ್ ಪ್ಯಾಕ್ಗಳನ್ನ ಹಾಕಿ ತೋರಿಸಿದ್ದೀನಿ, ಕ್ರೀಮ್ಗಳನ್ನ ಹಾಕಿ ತೋರಿಸಿದ್ದೀನಿ. ಆದರೆ ಇವತ್ತು ನಾವಿಲ್ಲಿ ಸ್ಟಾರ್ಚಿಂದ ಹೆಂಗೆ ಪೌಡ್ರ್ ಮಾಡ್ಕೊಳೋದು ಅಂತ ಹೇಳಿ ತೋರಿಸಿದ್ದೀನಿ. ಈ ಪೌಡ್ರನ್ನ ನೀವು
ಸ್ಟಾರ್ಚಿಂದಾನಾದರೂ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಸ್ಟಾರ್ಚ್ ಅಂತ ಅಂದರೆ ಇದ್ರ ಹೆಸರಲ್ಲಿರೋಂಗೆ ಸ್ಟಾರ್ಚ್, ಇದು ಪಳಪಳ ಅಂತ ಹೇಳಿದ್ದು ಹೊಳೆಯೋಂಗೆ ಮಾಡುತ್ತೆ ನಮ್ಮ ಸ್ಕಿನ್ ನಾನು. ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಚ್ ಅಂತ ಹೇಳಂದು ಈ ಸ್ಟಾರ್ಚಿನ ಪೌಡರ್ನ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ರಾತ್ರಿ ನಾನೇನು ಮಾಡಿದೆ, ಇದಕ್ಕೊಂದು ಪ್ಲೇಟಿಗೆ ಪೂರ್ತಿಯಾಗಿ ನಾನು ಹಾಕಿ ಅಗಲ ಮಾಡಿ ಪೂರ್ತಿಯಾಗಿ ಅದನ್ನ ತೆಳ್ಳಗೆ ಅಗಲ ಮಾಡಿ ಇಟ್ಟಿದ್ದೀನಿ. ಹೂವು ಅಂದರೆ ಇದಕ್ಕೆ ತಂಗಡಿ ಹೂವು, ಆಮೇಲೆ ಹೊನ್ನಂಬರಿ ಹೂವು, ಹೊನ್ನರಿಕೆ ಹೂವು, ನಮ್ಮ ಕಡೆ ಇದನ್ನ ಹೊನ್ನಂಬರಿ ಹೂವು ಅಂತ ಹೇಳಂದು ಕರೀತಾರೆ. ಇದನ್ನ ನಾನು ಸೋಪ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇದನ್ನ ಸ್ವಲ್ಪ ನಾವು ಬೆಚ್ಚಗೆ, ನಾವು ಪೂರ್ತಿಯಾಗಿ ಭಾಳ ಹುರಿಬಾರ್ದು, ಅದನ್ನ ಸ್ವಲ್ಪ ಬೆಚ್ಚಗಾಗೋ ರೀತಿ ನಾವು ಇದನ್ನ ಹುರಿಬೇಕು. ಹುರಿದಾದ್ಮೇಲೆ ನಾನು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊತೀನಿ. ಎಷ್ಟು ಮಿಕ್ಸಿಗೆ ಹಾಕೊಂಡಿನಪ್ಪ ಅಂತ ಅಂದ್ರೆ ಇದು ನೋಡ್ರಿ ಮೇಲೆಲ್ಲ ಪೌಡರ್ ತೆಳ್ಳಗೆ ಬಂದಿದ್ಕೊಂಡಿರ್ತೈತಿ, ಭಾಳ ನೈಸ್ ಆಗಿರ್ತೈತಿ ಇದು ಪೌಡರ್. ಇಷ್ಟು ಚೆನ್ನಾಗಿ ನಾವು ಪೌಡರ್ ಮಾಡಿದ್ರೆ ಈ ಪೌಡರ್ನ ನೀವು ಒಂದು ಡಬ್ಬದಾಗ ಹಾಕಿ ಇಟ್ಕೊಂಡ್ರಿ ಅಂತಂದ್ರೆ ಇದು ಹಾಳಾಗಂಗಿಲ್ಲ. ಹಾಳಾಗತ್ತೆ ಅನ್ನೋ ಭಯ ಇತ್ತು ಅಂತ ನೀವು ಫ್ರಿಜ್ಜಲ್ಲೂ ಇದನ್ನ ಇಟ್ಕೋಬಹುದು. ಬೇಕು ಅಂತ ಅಂದಾಗ ನಿಮ್ಗೆ ಸೋಪು ಮತ್ತು ಆಯಿಲ್ ಮಾಡ್ಕೊಂಡಿದ್ರೆ ನೀವು ಮಾಡ್ಕೋಬಹುದು. ಇಲ್ಲಿ ನಾನು ಚೆನ್ನಾಗಿ ಇದನ್ನ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ ನೋಡ್ರಿ. ನಾನು ಕೈಗೆ ಹಚ್ಚಿ ತೋರಿಸ್ತೀನಿ ಎಷ್ಟು ನೈಸ್ ಪೌಡ್ರ್ ಆಗೈತೆ ಅಂದ್ರೆ ನಾವು ಫೇಸ್ಗೆ ಹಾಕ್ತೀವಲ್ಲ ಅಷ್ಟು ನೈಸ್ ಆಗಿರುವಂಥ ಪೌಡ್ರ್ ಇಲ್ಲಿ ನಮಗೆ ರೆಡಿ ಆಗೈತಿ. ಇದನ್ನು ನಾನು ಒಂದು ಸೋಪಿಗೆ ಹಾಕೋದಕ್ಕೆ ರೆಡಿ ಮಾಡಿದ್ದೀನಿ. ಇದನ್ನು ಈಗ ಇನ್ಫ್ಯೂಸ್ಡ್ ಆಯಿಲ್ ಅಂತ ಹೇಳಂದು ಇದಕ್ಕೆ ಹೇಳ್ತೀವಿ ನಾವು. ಇದನ್ನು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿಟ್ಟಿದ್ದೀನಿ. ನಾನು ಈಗ 40 ದಿನ 20 ದಿನ ಅಂತ ಹೇಳಂದು ಇದನ್ನು ನಾವು ಹೂ ಹಾಕಿ ತಂಗಡಿ ಹೂ ತೋರಿಸಿದ್ನಲ್ಲ ಅದೇ ಹೂವನ್ನು ಹಾಕಿ ನಾನು ಇಲ್ಲಿ ಒಂದು 40 ದಿನ ಆಗೈತಿ. ಇದನ್ನು ನಾವು ಬಿಸಿಲಿಗೆ ಇಡಬಾರ್ದು, ನಾವು ಇಲ್ಲಿ ಒಳಗನೆ ಇಟ್ಟು ನಾವು ಇದನ್ನ ಇನ್ಫ್ಯೂಸ್ ಮಾಡ್ತೀವಿ. ಅಂದರೆ ಇದ್ರೊಳಗಿನ ಹೂವಿನ ಅಂಶ ಎಲ್ಲ ನಮಗೆ ಇದು ಒಂದು ಆಯಿಲ್ಗೆ ಅಬ್ಸರ್ವ್ ಆಗಿರ್ತೈತಿ. ಪೂರ್ತಿ ಈ ಹೂವಿನ ಅಂಶವನ್ನು ಎಲ್ಲಾನು ಈ ಆಯಿಲ್ ಎಳ್ಕೊಂಡಿರ್ತೈತಿ. ಈ ಆಯಿಲನ್ನು ನಾನು ಈ ತಂಗಡಿ ಹೂವು ಅಥವಾ ಹೊನ್ನರಿಕೆ ಹೂವಿನ ಸೋಪಿಗೆ ಈ ಆಯಿಲನ್ನು ನಾನು ಆ್ಯಡ್ ಮಾಡ್ಕೊಂಡಿರ್ತೀನಿ. ಮಾಡಿಕೊಂಡು ನಾನು ಸೋಪನ್ನು ರೆಡಿ ಮಾಡಿದ್ದೀನಿ. ಬಹಳನೇ ಚೆನ್ನಾಗಿ ಇಲ್ಲಿ ಸೋಪ್ ರೆಡಿ ಆಗಿದ್ದಾವೆ, ನಿಮಗೆಲ್ಲರಿಗೂ ನಾನು ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಮಗೆ ಸೋಪು ರೆಡಿ ಆಗಿದ್ದಾವು. ನನಗೆ ಮತ್ತೆ ಇವತ್ತು ಈ ಸರ್ತಿ ಮತ್ತೆ ಒಂದು ಹೊಸ ಆರ್ಡರ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನೋಡ್ರಿ ಇದು ತಂಗಡಿ ಹೂವಿನ ಸೋಪು. ಇದನ್ನು ನಿಮಗೆ ತೋರಿಸಿದೆ ನಾನು ನಿಮಗೆ ವಿಡಿಯೋನ. ತಂಗಡಿ ಹೂವನ್ನು ನಾನು ಪೌಡರ್ ಮಾಡಿಕೊಂಡು ನಂತರ ಈ ಒಂದು ಸೋಪನ್ನು ರೆಡಿ ಮಾಡಿರೋದು. ಇವಷ್ಟು ಪಿಗ್ಮೆಂಟೇಷನ್ ಸೋಪು ಮತ್ತು ಇದು ಮಂಜಿಷ್ಟ ಸೋಪು. ನೋಡ್ರಿ ಎಷ್ಟು ಚೆನ್ನಾಗಿ ಸೋಪ್ ರೆಡಿ ಆಗೈತೆ ನಮ್ಮದು. ಇದು ಮಂಜಿಷ್ಟ ಸೋಪು. ಫಸ್ಟಿಗೆ ನಾನು ಬರೀ ಪಿಗ್ಮೆಂಟೇಷನ್ ಸೋಪನ್ನು ರೆಡಿ ಮಾಡ್ಕೊಡ್ತಿದ್ದೆ, ಆದರೆ ಈಗ ಮಂಜಿಷ್ಟ ಸೋಪು ಮತ್ತು ತಂಗಡಿ ಹೂವಿನ ಸೋಪು, ಕಡಲೆ ಹಿಟ್ಟಿನ ಸೋಪು, ಪಿಗ್ಮೆಂಟೇಷನ್ ಸೋಪು ಎಲ್ಲಾನು ನಾನು ರೆಡಿ ಮಾಡ್ಕೊಡ್ತೀನಿ. ಅದ್ರ ಜೊತೆಗೆ ಶಾಂಪು ಮತ್ತು ಹೇರ್ ಆಯಿಲು, ಜೊತೆಗೆ ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಪೌಡರ್ ಯಾರಿಗೆಲ್ಲ ಬೇಕು ಆರ್ಡರ್ ಮಾಡ್ಕೊ. ಬೆಳಗ್ಗೆ ಎದ್ದು ನೋಡಿದಾಗ ಇದು ಪೂರ್ತಿಯಾಗಿ ಒಣಗೈತಿ ನೋಡ್ಬೋದು ನೀವು. ಈ ರೀತಿಯಾಗಿ ಒಣಗಿದ ನಂತರ ನಾವು ಇದನ್ನ ಒಂದು ಸ್ಪೂನಿನ ಸಹಾಯದಿಂದ ನಾವು ಇಲ್ಲಿ ಪೂರ್ತಿ ಒಣಗಿದ ಮೇಲೆ ನೋಡ್ರಿ ಯಾವ ರೀತಿ ನಮಗೆ ಒಂದು ಸ್ಪೂನ್ ತೊಗೊಂಡು ನಾವು ಇದನ್ನು ಕೆದರಿದಾಗ ಪೂರ್ತಿಯಾಗಿ ಮೇಲಿಂದು ಬರ್ತೈತೆ ನಮಗೆ ಪೌಡ್ರು. ಈ ಪೌಡ್ರು ಇಲ್ಲಿ ನೋಡ್ರಿ ಇಷ್ಟು ತರಿತರಿಯಾಗಿರ್ತೈತಿ ಪೌಡ್ರು. ಈಗಲೇ ಈ ಪೌಡ್ರ್ ರೆಡಿ ಆಗಿಲ್ಲ. ಈಗ ಇದನ್ನು ನಾವೇನು ಮಾಡಬೇಕು, ಒಂದು ಮಿಕ್ಸಿ ಜಾರ್ ತೊಗೊತೀನಿ. ಮಿಕ್ಸಿ ಜಾರ್ಗೆ ಇಲ್ಲಿ ನಾನು ಪೌಡರ್ ಮಾಡಿಟ್ಕೊಂತಾನೆ ಎಷ್ಟು ಹಾಕ್ತೀನಿ. ಹಾಕಿ ಇದ್ರ ಜೊತೆಗೆ 1 ಸ್ಪೂನಷ್ಟು ಓಟ್ಸ್ ಪೌಡ್ರನ್ನ ಹಾಕ್ತೀನಿ ನಾನು. ಇಲ್ಲಿ ಓಟ್ಸ್ ಪೌಡ್ರ್ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ, ವೈಟ್ ಮಾಡೋದಕ್ಕೆ ಮತ್ತು ನಮಗೊಂದು ಎಕ್ಸ್ಪೋಲಿಯೇಟ್ ಮಾಡೋದಕ್ಕೆ ನಮಗೆ ಇದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇಲ್ಲಿ ಓಟ್ಸನ್ನು ನಾನು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ಕ್ರಬ್ಬು ಸಹಿತ ಆಗುತ್ತೆ. ಇದು ಇಷ್ಟು ನೈಸಾಗಿ ಪೌಡರ್ ಆಗೈತೆ ಅಂದರೆ ಇದು ಈ ಪೌಡ್ರನ್ನ ನೀವು ರೆಡಿ ಮಾಡಿ ಇಟ್ಕೋರಿ. ಈ ಪೌಡರ್ನ ಫೇಸ್ ಪ್ಯಾಕನ್ನು ಒಂದು ಸರ್ತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರನೇ ಮೊದಲಿಗೆ ಹೇಳಿದ್ದೀನಿ ಈ ಒಂದು ಪೌಡರ್ನ ನೀವು ರೆಡಿ ಮಾಡಿ ಇಟ್ಕೋರಿ. ಇದರ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಈಸಿ ಆಗೈತಲ್ಲ ಪೌಡರ್ ಮಾಡೋದು. ಆಲೂಗಡ್ಡೆ ಪೌಡ್ರು. ಈ ಪೌಡರ್ನ ನೀವು ಆಲೂಗಡ್ಡೆ ಪೌಡರ್ನ ನೀವು ನಾನು ಇನ್ನೊಂದು ಹೇಳ್ತೀನಿ. ಇಲ್ಲಿ 2 ಆಪ್ಷನ್ ನಿಮ್ಗೆ ಕೊಡ್ತೀನಿ ನಾನು. ಒಂದು, ನಾನೀಗ ಆಲೂಗಡ್ಡೆ ಸ್ಟಾರ್ಚ್ ಅಂದ್ರೆ ಇನ್ನ ತುರಿದು ಅದ್ರ ರಸದ ಕೆಳಗೆ ಬರುವಂಥ ಪೌಡ್ರಿಂದ ನಾನು ಇವತ್ತು ಸ್ಟಾರ್ಚಿಂದ ನಾನು ಇವತ್ತು ಪೌಡರ್ ಮಾಡಿ ತೋರಿಸಿದೆ. ಅದೇ ರೀತಿ ಪೌಡರ್ ಪೂರ್ತಿ ಇದಿಷ್ಟು ನಮ್ಗೆ ಬರೀ ಸ್ಟಾರ್ಚ್ ಅಷ್ಟೇ ಸಾಕಾಗಲ್ಲ. ನಾವು ಪೂರ್ತಿಯಾಗಿ ಆಲೂಗಡ್ಡೆ ನಾವು ಪೌಡರ್ ಮಾಡ್ಕೊತೀನಿ. ಅದರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊರಿ. ಅವ್ನು ಚೆನ್ನಾಗಿ ಒಣಗಿಸ್ಕೊಂಡು ಚೆನ್ನಾಗಿ ಅದನ್ನ ಪೌಡರ್ ಮಾಡಿ ನೀವು ಅದ್ರ ಮೇಲಿನ ಸಿಪ್ಪೆ ತೆಗಿಬೇಕು ಅಂತ ಏನೋ ಅವಶ್ಯಕತೆ ಇಲ್ಲ. ತೆಗಿಯೋದಾದ್ರೆ ತೆಗಿಬೋದು, ಇಲ್ಲ ಅಂತ ಅಂದ್ರೆ ಇಲ್ಲ. ಅದು ಸಣ್ಣದಾಗಿ ಸ್ಲೈಸ್ ಮಾಡ್ಕೊರಿ. ಸ್ಲೈಸ್ ಮಾಡ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡು ನೀವು ಮಿಕ್ಸಿ ಮಾಡ್ಕೊಂಡು ಪೌಡರ್ ಚೆನ್ನಾಗಿ ಈಗ ನಾನು ಪೌಡರ್ ಮಾಡಿ ತೋರಿಸಿದ್ರೆ ಆ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೂ ಆಗುತ್ತೆ. ಇಲ್ಲ ನಮಗೆ ಸ್ಟಾರ್ಚ್ ಅಷ್ಟೇ ಸಾಕು ನಾವು ಅದನ್ನಷ್ಟೇ ಯೂಸ್ ಮಾಡ್ಕೊತೀವಿ ಅನ್ನೋದಾದ್ರೂ ನೀವು ಹಂಗೂ ಒಂದ್ಸತಿ ನೀವು ಟ್ರೈ ಮಾಡ್ಬೋದು. ಮಾಡಿ ನೋಡ್ರಿ ಅದರೊಳಗೂ ಇದ್ರೊಳಗೂ ಏನು ಡಿಫ್ರೆನ್ಸ್ ಬರ್ತದೆ ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಸ್ಟಾರ್ಚ್ ಅಂತ ಅಂದ್ರೆ ಅದರೊಳಗಿರುವಂಥ ಒಂದು ಒಳ್ಳೆ ಒಂದು ಅಂಶ ನಾವು ತಗೊಂಡು ನಮ್ಮ ಸ್ಕಿನ್ನಿಗೆ ನಾವು ಅಪ್ಲೈ ಮಾಡ್ಕೊತೀವಿ. ಈಗ ನಾವು ಇದ್ರೊಳಗೆ ನೀರು ಹಾಕಿ ನಾವು ಬ್ಲೆಂಡ್ ಮಾಡಿರ್ತೀವಿ. ಅದಕ್ಕೋಸ್ಕರ ಮೇಲೆ ನೀರೆಲ್ಲ ತೆಗೆದುಬಿಟ್ರೆ ಪೂರ್ತಿಯಾಗಿ ನಮಗೆ ಸ್ಟಾರ್ಚ್, ಆಲೂಗಡ್ಡೆ ಸ್ಟಾರ್ಚ್ ಪೂರ್ತಿಯಾಗಿ ಸಿಕ್ಕಿರ್ತೈತಿ. ಇದರಿಂದ ಪೌಡರ್ ಮಾಡ್ಕೊಂಡು ನಾವು ಅಪ್ಲೈ ಮಾಡ್ಕೊಂಡ್ರೆ, ಫೇಸ್ ಪ್ಯಾಕ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು ಒಂದು ಆಲೂಗಡ್ಡೆನ ನೀವು ಪೂರ್ತಿಯಾಗಿ ನೀವು ಸ್ಲೈಸ್ ಮಾಡ್ಕೊಂಡು ಒಣಗಿಸ್ಕೊಂಡು ಪೌಡರ್ ಮಾಡಿ ಇಟ್ಕೋಬಹುದು. ಇಲ್ಲ ಅಂತ ಅಂದ್ರೆ ನಮಗೆ ಸ್ಟಾರ್ಚ್ ಅಷ್ಟೇ ಸಾಕು ಅಂತಂದ್ರೆ ಈಗ ನಾನು ಮಾಡಿ ತೋರಿಸುವಂತ ರೀತಿಯಲ್ಲಿ ನೀವು ಮಾಡ್ಕೋಬಹುದು. ಯಾವ್ದಾದ್ರು ಒಂದು ಟ್ರೈ ಮಾಡ್ರಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಈ ಒಂದು ಫೇಸ್ ಪ್ಯಾಕ್ ಅನ್ನು ನಿಮ್ಗೆ ಹಾಕೋದನ್ನ ತೋರಿಸ್ತೀನಿ. ಆ ಫೇಸ್ ಪ್ಯಾಕ್ ನೀವು ಟ್ರೈ ಮಾಡ್ರಿ ಹೆಂಗೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೊಂತಿರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರೆಯೋಕೆ ಹೋಗ್ಬಿಡ್ರಿ. ಇದೇ ರೀತಿಯಾಗಿರುವಂಥ ಒಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆ ಸ್ಕಿನ್ ಕೇರ್ ವಿಡಿಯೋ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್.